ತೆಲುಗು ಪೀಪಲ್ ಅಕ್ಸೆಪ್ಟೆನ್ಸ್ ಬಗ್ಗೆ ಹೇಳೋದಾದ್ರೆ ತೆಲುಗು ಅಲ್ಲಿ ಜನ ತುಂಬ ಇಷ್ಟಪಟ್ಟು ನೋಡ್ತಾರೆ ಸೀರಿಯಲ್ಸ್ನ. ಅಂದರೆ ಬೇಗ ಆಕ್ಸೆಪ್ಟ್ ಮಾಡ್ಕೋತಾರೆ. ನಮ್ಮ ಕನ್ನಡದವ್ರಿಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು, ನಾವು ಒಂದು ಪ್ರೂವ್ ಮಾಡಿ ತೋರಿಸಿದ್ರೇ ಆ್ಯಂಡ್ ಇಟ್ ಇಸ್ ಗುಡ್ ಆಲ್ಸೋ ಇನ್ ಅ ವೇ. ಅದರಿಂದ ನಮ್ಗಿನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಒಂಥರ ಅವ್ರದ್ದು ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಸೆಟ್ ಮಾಡಿದ್ದಾರೆ, ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಡ್ತಾರೆ. ಹೌದು. ಸೊ ತೆಲುಗು ಆಡಿಯನ್ಸು ಅಷ್ಟೇ, ರೂರಲ್ ಆಡಿಯನ್ಸು ಎಲ್ಲನೂ ತುಂಬ ಅವ್ರೊಂಥರ ತುಂಬ ಕನೆಕ್ಟ್ ಆಗಿಬಿಟ್ಟಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಅಲ್ಲಿನ ಮಾರ್ಕೆಟ್ ಟು ಪೀಪಲ್ ದೇರ್ ಇಸ್ ಲಾಟ್ ಆಫ್ ಸ್ಕೋಪ್ ಟು ಗೆಟ್ ಒನ್ ಆಫ್ಟರ್ ದಿ ಅದರ್ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ನಾನೇ ನೋಡಿದ್ದಿದ್ರೆ ನನಗೆ ಕನ್ನಡದಲ್ಲಿ ನನಗೆ ಯಾಕೆ ಅಂತ ಗೊತ್ತಿಲ್ಲ, ದೇವರು ನಾವು ಪ್ರತಿ ತಿನ್ನೋ ಅಗಳಲ್ಲೂ ದೇವ್ರು ನಮ್ಮ ಹೆಸರು ಬರ್ತಿದ್ರೇ ಅದು ನಮಗೆ ಸಿಗುತ್ತೆ ಅಂತ. ಹಾಗೆ ಅವಕಾಶಕ್ಕೂ ಅಷ್ಟೇ, ನನಗೆ ಕನ್ನಡ ತೆಲುಗು ಅಂತ ಅಲ್ಲ, ಪ್ರಪಂಚ ಎಲ್ಲ ಒಂದೇ ಅನ್ನೋ ಥರನೇ ನಾನು ನೋಡೋದು. ಬಟ್ ನನ್ನ ಭಾಷೆ ಮೇಲೆ ನನಗೆ ಕಂಪ್ಲೀಟ್ಲಿ ನನಗೆ ಗೌರವ ಇದೆ, ಹೆಮ್ಮೆ ಇದೆ. ಬಟ್ ನನಗೆ ಕೆಲಸ ಎಲ್ಲಿ ಕರೆದು ಕೊಡ್ತಾರೋ ನಾನು ಅಲ್ಲಿ ನ್ಯಾಯವಾಗಿ ನನ್ನ ಕೆಲಸ ಮಾಡ್ತಿದ್ದೀನಿ. ಅದಕ್ಕೆ ಅಲ್ಲಿಂದ ನಾನು ಅನ್ನ ತಿಂತಾ ಇದ್ದೀನಿ, ಅಂದರೆ ನನ್ನ ಋಣ ಅಲ್ಲಿದೆ ನನಗೆ. ಸೊ ನನಗೆ ತೆಲುಗಲ್ಲಿ ಹೆಚ್ಚಿಗೆ ಕೆಲಸ ಸಿಕ್ಕಿದೆ. ನಾನು ಅದರಿಂದ ಎಷ್ಟೋ ಒಂದಷ್ಟು ನಾನು ಒಂದು ಮನೆ ಕಟ್ಟಿದ್ದೀನಿ ಅಲ್ಲಿಂದ ಬಂದಿರೋ ದುಡ್ಡಿಂದ. ಸೊ ಅದೆಲ್ಲ ದೇವ್ರು ನನಗೆ ಮಾಡಿಕೊಟ್ಟಿರೋದು. ಸೊ ನನ್ನ ಭಾಷೆ ಮೇಲೆ ನನಗೆ ಗೌರವ ಇದೆ, ಬೇರೆ ಭಾಷೆನೂ ನಾನು ಈಕ್ವಲಿ ಪ್ರೀತಿಸ್ತೀನಿ. ಸೊ ಅಲ್ಲಿನ ಜನ ಚೆನ್ನಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ತುಂಬ ಸಂತೋಷ ಇದೆ. ಈಗ ನಾನು ವಾಪಸ್ ಕನ್ನಡದಲ್ಲಿ ಬಂದು ನಾನು ಸೀರಿಯಲ್ ಮಾಡ್ತಿರೋದು ನನಗೆ ಇನ್ನೂ ಖುಷಿ. ಇನ್ಫ್ಯಾಕ್ಟ್ ನನ್ನ ಮಗ ಅವ್ನ ಸ್ಕೂಲಲ್ಲಿ ಎಲ್ಲರೂ ನೋಡ್ತಾರೆ ಕನ್ನಡ ಸೀರಿಯಲು. ಅದು ನನ್ನ ಮಗ ಬಂದು ಹೇಳ್ತಾ ಇದ್ರೆ ಇನ್ನೂ ಖುಷಿ ಆಗುತ್ತೆ ನನಗೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಇನ್ನು ಅದೇ ಹೊಸ ಮನೆ, ಅದು ಆಕ್ಚುಲಿ ಇವಾಗ ಜಿ ಎಂಟರ್ಟೈನರ್ಸ್ ಅಲ್ಲಿ ಏನೋ ನೀವು ಹೇಳಿದ್ರಿ, ಹೊಸ ಮನೆ ಇವಾಗೇನೋ ಹೊಸದಾಗೇನೋ ಒಂದು ಹೊಸ ಮನೆ ಮಾಡ್ಕೊಂಡಿದ್ದೀರಾ ಅನ್ಸುತ್ತಲ್ಲ ನೀವು? ಇಲ್ಲ, ಮನೆ ಕಟ್ಟಿದ್ ಸುಮಾರು ವರ್ಷ ಆಯ್ತು, ಬಟ್ ರಿನೋವೇಷನ್ ಆಗ್ತಿದೆ. ಅದು ಸಾಕಾರ್ ನಗರದ್ದು ನಾವು ಕಟ್ಟಿ ಸುಮಾರು ವರ್ಷ ಆಯ್ತು. ಮತ್ತೆ ಇನ್ನೊಂದು ಮನೆ ನಾನು ಹೇಳ್ತೀನಲ್ಲ ದೇವ್ರು ಎಲ್ಲಿ ಕೊಡ್ತಾನೆ ನಮಗೆ ಗೊತ್ತಿಲ್ಲ ಅಂತ, ಅದನ್ನು ಮೈಸೂರು ರೋಡಲ್ಲಿ ತಗೊಂಡಿದ್ದು. ಫ್ಲಾಟ್ ಅದು ಕಮ್ಯುನಿಟಿ ಲಿವಿಂಗ್. ಇನ್ನೊಂದು ಮನೆ ಕಟ್ತಾ ಇದ್ದೀವಿ ಇವಾಗ. ಅದು ನಮ್ಮಮ್ಮನ ಮನೆಗೋಸ್ಕರ ಇಲ್ಲಿ ಬಸವೇಶ್ವರ ನಗರವೇ ನಮ್ಮಮ್ಮ ಮನೆ. ಅಂದ್ರೆ ಜೊತೆಗೆ ಇದನ್ನು ನೀಟಾಗಿ ರಿನೋವೇಟ್ ಮಾಡಿಸ್ತೀವಿ ಈಗಿರೋ ಮನೆನೂ. ಇನ್ನೊಂದು ಮನೆ ನಮ್ಮ ಮಮ್ಮಿ ಮನೆ ಹೊಸದಾಗಿ ಕಟ್ತಾ ಇದ್ದೀನಿ. ಯಾಕೆ ಅಂದ್ರೆ ನನಗೆ ಇವಾಗ ಬ್ರಹ್ಮಗಂಟು ಅಲ್ಲಿ ನಾನು ಬಂದಿರೋ ಒಂದು ಸೀರಿಯಲ್ ದುಡ್ಡು ನನಗೆ ಸಾಕು, ಇನ್ನೊಂದು ಸೀರಿಯಲ್ ದುಡ್ಡಲ್ಲಿ ಮನೆ ಕಟ್ಬೋಣ ಅಂತ, ಅದೊಂದು ಮೆಮೊರಿಗಿರುತ್ತೆ ಅಂತ ಹೇಳಿ ನಮ್ಮ ತಂದೆ ಆಸ್ತಿ ಅದು. ಸುಮಾರು ವರ್ಷದಿಂದ ಮನೆ ಹಳೇದಾಗೆ ಇತ್ತು. ಸೊ ಹಳೆ ಮನೆನ ಇವಾಗ ಓಡಿಸಿ ಚೆನ್ನಾಗಿ ಕಟ್ಟಿಸಿ ನಮ್ಮ ತಾಯಿ ಕೊಡೋಣ ಅನ್ನೋ ಥರ ನಾನು ಅಂದ್ಕೊಂಡು ಮಾಡ್ತಿದ್ದೆ. ನೈಸ್. ಸೊ ಲೈಫ್ ಇಸ್ ಆಲ್ ಸಾರ್ಟೆಡ್ ಫೈನಾನ್ಷಿಯಲಿ, ತೊಂದರೆ ಇಲ್ಲ. ಯಾವತ್ತೂ ನನಗೆ ಹೇಳಿದ್ನಲ್ಲ, ನಮ್ಮ ತಂದೆ ಆಶೀರ್ವಾದ, ದೇವರ ಆಶೀರ್ವಾದ. ಯಾವತ್ತೂ ನನಗೆ ದುಡ್ಡು ಇಲ್ಲ ನನ್ನ ಹತ್ರ ಅಂತ ದೇವ್ರು ನನಗೆ ಮಾಡಿಲ್ಲ. ನನ್ನ ಹತ್ರ ಒಂದು ಚೂರು ದುಡ್ಡು ಬ್ಯಾಲೆನ್ಸ್ ಲೋ ಆಗ್ತಿದೆ ಅನ್ನೋಷ್ಟರಲ್ಲಿ ನನಗೆ ಯಾವುದೋ ಒಂದು ಅವಕಾಶ ಬರುತ್ತೆ, ನನಗೆ ನಾನು ಸಂಪಾದನೆ ಮಾಡ್ಕೋತೀನಿ. ಆ್ಯಂಡ್ ಟಚ್ ವುಡ್, ನನಗೆ ಮೈ ಹಸ್ಬೆಂಡ್ ಇಸ್ ಆಲ್ಸೋ ಕ್ವೈಟ್ ವೆಲ್ ಸೆಟಲ್ಡ್. ಅವ್ರು ಡಾಕ್ಟರ್, ಅವ್ರದ್ದು ತುಂಬ ಕಷ್ಟಪಟ್ಟು ಓದಿ ಅವರು ಒಂದು ಲೈಫಲ್ಲಿ ಸೆಟಲ್ ಆಗಿದ್ದಾರೆ. ಸೊ ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್. ನಮ್ಮ ತಂದೆ ಇದ್ದಿದ್ರೆ ನಿಜವಾಗ್ಲೂ ಖುಷಿ ಪಟ್ಟಿರೋರು, ನಮ್ಮ ಯಜಮಾನ್ರನ್ನ ನೋಡಿ ಖುಷಿ ಪಟ್ಟಿರೋರು. ಯಾಕಂದ್ರೆ ಮೈ ಹಸ್ಬೆಂಡ್ ಇಸ್ ಮೈ ಓನ್ ಕಸನ್, ನಮ್ಮ ಅತ್ತೆ ಮಗನೇ, ನಮ್ಮ ತಂದೆ ಅಕ್ಕನ ಮಗನೇ. ನಂಗೆ ತುಂಬಾ ಫಿಯರ್ ಆಫ್ ಸ್ಟ್ರೇಂಜರ್ಸ್ ಹೇಳಿದ್ನಲ್ಲ, ಯಾರ್ಯಾರು ಮದ್ವೆ ಆಗೋಣ, ಮದ್ವೆ ಆಗು ಅಂದ್ರೂ ನಾನು ಆಗಿಲ್ಲ. ಪ್ರಪೋಸಲ್ಸ್ ಬಂದ್ರೆ ಭಯ ಅಂದ್ರೆ ಭಯ. ಸೊ ಕಸನ್ಸ್ ಅಲ್ವಾ, ಗೊತ್ತಿರೋ ಮನೇಲೆ. ಹೆರಿಡಿಟರಿ ಇಶ್ಯೂಸ್ ಅದೇನು ಆ ಥರದ್ದೇನು ವಿಷಯ ಡಿಸ್ಕಸ್ ಆಗಿರ್ಲಿಲ್ವಾ ಆ ಟೈಮಲ್ಲಿ? ಅಂದ್ರೆ ಬಿಕಾಸ್ ಸಿಮಿಲರ್ ಲೀನಿಯೇಜ್ ಅಂದ್ರೆ ಅದು ಮದುವೆ ಆದ್ರೆ ಅದೊಂದು ಪ್ರಾಬ್ಲಮ್ ಇರುತ್ತೆ. ಬಟ್ ನಾವು ಮುಂಚೆನೆ ಮಾತಾಡ್ಕೊಂಡಿದ್ರಿಂದ ಅಂಡ್ ವಿ ಅಂಡರ್ವೆಂಟ್ ಆಲ್ ದ ಟೆಸ್ಟ್ ಬಿಫೋರ್. ಅಂದ್ರೆ ಮಗು ಆಗೋಕ್ ಮುಂಚೆನು ಹಿ ಇಸ್ ಆಲ್ಸೋ ಡಾಕ್ಟರ್. ಡಾಕ್ಟರ್, ಕರೆಕ್ಟ್. ಸೊ ಎವ್ರಿಥಿಂಗ್ ಎಲ್ಲ ಪ್ರಿಕಾಷನ್ ತಗೊಂಡು. ಓಕೆ.